ನೋಡಿ, ಸುಮ್ಮನೆ ನಂತ ಟೈಮ್ ಪಾಸ್ ಮಾಡ್ಬೋದು, ಆಟ ಆಡ್ಬೋದು, ಇವೆಲ್ಲನೂ ಸುಳ್ಳು. ಮೈ ಬಗ್ಸಿ ಕೆಲಸ ಮಾಡ್ತಿರ್ಬೇಕು. ಅರ್ಥ ಆಯ್ತೇನೆ ಕಮ್ಲಿ? ನನ್ನ ಗಂಡ ಏನೋ ಕೆಲಸ ಸೇರ್ಕೊಂಡವನಿ, ಏನೋ ಹೆಣ್ಮಕ್ಳು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿದ್ದೀನಿ. ನೋಡು, ಅರ್ಧಂಬರ್ಧ ಕೆಲಸ ಮಾಡಿ ಬೆಳೆ ಎಲ್ಲ ಹಾಳು ಮಾಡಿದ್ರಲ್ಲ, ಹಂಗೇನ ಆಳ್ಗಿಳು ಮಾಡ್ಬಿಟ್ಟು ನಿಮ್ಮನ್ನಂತೂ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ನಾನಂತೂ. ಈಗಲೇ ಹೇಳಿದ್ದೀನಿ, ಡೈರೆಕ್ಟಾಗಿ ನೀವು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ತೆಂಗಿನ ಮರದ ಗರಿಗಳೆಲ್ಲ ಬಿದ್ದೋಗ್ಬಿಟ್ಟವೆ, ಶಾನೆ ಬಿದ್ದವೆ. ಆ ಗರಿಗಳು ಮಟ್ಟಿಗಳು ಅವು ಇವು ಎಲ್ಲ ಎತ್ಬಿಟ್ಟು ಒಂತಾಗ ಗುಡ್ಡ ಹಾಕ್ಬೇಕು. ಹಾಗೇನೆ ಒಂದೊಂತಾಗ್ತೆ ಇವೆಲ್ಲ ಉದುರಿರ್ತವೆ, ತೆಂಗಿನಕಾಯಿ ಒಣಬಿಟ್ಟು ಎಲ್ಲ ಉದುರವೆ. ನಮ್ಮ ತೋಟದೊಳಗಡೆ ಶಾನೆ ಯಾರು ಒಂದು ಬಾಸ್ಕೊಳಕ್ಕಿಲ್ಲ. ಪ್ರತಿಯೊಂದೂ ಎತ್ತಿ ನೀಟಾಗಿ ಹಾಕಿ ಬೆಳಗಿನ ಸಂಜೆ ಗಂಟ ಇಷ್ಟೂ ತೆಂಗಿನ ಗಿಡದೂ ಮುಗಿಸ್ಬೇಕು. ಸರಿನೇ? ನಾಳೆಗೆ ತೆಂಗಿನಕಾಯಿ ಕೀಳೋರು ಬರ್ತಾರೆ, ಕಿತ್ತಿದ ತಕ್ಷಣ ಎಲ್ಲನೂ ಗಾಡಿಗೆ ತುಂಬಬೇಕು. ಸರ್ನ ಬೆಳಗಿಕ್ಕೂ ಬೇಗ ಬಂದ್ಬಿಡಿ, ಅವು ಥರ ಮಾಡ್ಕೊಂಡು ಕುಂತ್ಕೊಬೇಡಿ. ಸರಿನೇ? ಅಡುಗೆ ಊಟ ಎಲ್ಲ ಕಳಿಸ್ಕೊಡ್ತೀನಿ, ಸರ್ನ ಮಾಡೋದು ಕಲೀರಿ. ತೆಂಗಿನಕಾಯಿ ಎಲ್ಲ ಸಂದಾಗ ಗೊತ್ತಾನೆ. ಆಮೇಲೆ ಮೊಟ್ಟೆ ಅಂದರೆ ಯಾವುದು, ಮೊಟ್ಟೆನ ಹೆಂಗೆ ಎತ್ತದು, ಹಂಗೆ ಹಿಂಗೆ ಅಂತ ಆಮೇಲೆ ದೌಲತ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿರ. ಇಲ್ಲ ಸಾವುಕತ್ತಮ್ಮರೆ, ಎಲ್ಲ ಗೊತ್ತು, ತೆಂಗಿನಕಾಯ್ದೆಲ್ಲ ಗೊತ್ತು, ನೋಡಿದ್ದೆ. ಆದರೆ ಆ ಹೂಕೋಸ್ ಗಿಡವ ನೋಡಿರ್ಲಿಲ್ವಲ್ಲ, ಅದಕ್ಕೆ ಒಂದು ಚೂರು ಎಡವಟ್ಟಾಗಿ ಹೋಗ್ಬಿಡ್ತು ಅಷ್ಟೇ. ಈಗಂತೂ ಎಡವಟ್ಟಂತೂ ಆಗೋದೇನೇ ಇಲ್ಲ. ನೀವು ನೋಡಿರಂತೆ ಫುಲ್ಲು ಕ್ಲೀನ್ ಮಾಡ್ಬಿಡ್ತೀನಿ ಎಲ್ಲ ಮಾಡಬೇಕು. ಮೈ ಬಗ್ಸ್ಬಿಟ್ಟು ಎಲ್ಲ ಇವೆಲ್ಲ ಒಂಥರ ಗುಡ್ಡ ಹಾಕ್ಬಿಡಿ. ಅಲ್ಲಿ ರೂಮ್ ಐತಲ್ಲ, ಆ ರೂಮ್ ಹತ್ತಿರ ಒಂದು ಗುಡ್ಡೆ ಹಾಕಿದೀವಲ್ಲ, ಆ ಎಲ್ಲ ಪ್ರತಿಯೊಂದು ಆದ್ಬಿಟ್ಟು ಹಾಕಬೇಕು. ಸರಿನೇ? ಇನ್ನು ಇವತ್ತೇನು ಕಳೆ ಕೀಳೋದು ಏನಿಲ್ಲ. ಸಂಜೆ ಒಂದು 4-5 ಗಂಟೆ ಮಾಡ್ಬಿಟ್ಟು ಆಮೇಕಿಂತ ಮನ್ಗೊಳ್ಳಿ. ಮನೆಯಲ್ಲ ಅಡ್ಜಸ್ಟ್ ಆಯ್ತಾ? ಆಮರೆ ಅದನ್ನೇ ಹೇಳೋಣ ಅಂತ ಬಂದ್ವಿ, ಅದ್ರಾಗೆ ಮೋಹಿನಿ ಐತೆ. ಇಂಥ ಹಾಡುಗಳು ಆಡ್ಕೊಂಡು ಇಂಥ ಸುಳ್ಳು ಹೇಳ್ಕೊಂಡು ಕುತ್ಕೊಳ್ಳಿ ಅಂದರೆ, ಇಂಥ ಸುಳ್ಳುಗಳು ಹೇಳೋದಕ್ಕೆಲ್ಲ ನೀವು ಮನ್ಗಾರು. ಇಂಥ ಸುಳ್ಳು ಮಾತ್ರ ನೀವು ಸರಿಯಾಗಿ ಹೇಳ್ತೀರ ಸುಳ್ಳುಗಳನ್ನೆಲ್ಲನೂ. ನಿಮ್ಮ ಅಕ್ಕ ಮುಚ್ಚ ಈಗಲೇ ಹೇಳ್ತಿಲ್ವ ನಾನು, ದಿನಾಗೆ ನಾನು ಹೇಳ್ದಷ್ಟು ಮಾಡಿ ಅಷ್ಟು ಕೆಲಸ ಮಾಡ್ಕೊಳ್ಳಿ. ನಿಮ್ಗೆ ಮನೆಯಾಗೆ ಇರೋಕೆ ಇಷ್ಟ ಇಲ್ಲ ಅಂದರೆ ಎಲ್ಲನ ಈಚೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡಿರ್ರಿ. ಸರಿನೇ? ಮೋಹಿನಿ ಸೀಮೆಗಿಲ್ದಿರ ಮೋಹಿನಿ. ಅಮ್ಮ ನೋಡ್ದೇನಮ್ಮ ಹೆಂಗೆ ಹೇಳ್ತಾಳೆ ಇವಳು ಅಂತೇಳ್ಬಿಟ್ಟು, ಇವಳಷ್ಟು ನಮ್ಮತಾಗೂ ದುಡ್ಡಿದ್ರೆ ನಾವು ಇಷ್ಟೇ ದಿಮಾಕ್ ಮಾಡ್ಬೋದಿತ್ತು ಕಣಮ್ಮ. ಇದ್ದಿದ್ರೆ ಮಾಡ್ಬೋದಿತ್ತು, ಈಗ ಇಲ್ವಲ್ಲ, ಮಾಡೋಕ್ಕೆ ಏನು ಮಾಡನಿ? ಹೆಂಗೋ ಒಳ್ಳೆ ದುಡ್ಡು ಕಾಸು ಇದ್ದಿದ್ರೆ ನಾನು ದಿಮಾಕ್ ಮಾಡ್ಬಿಟ್ಟು ಇವಳಿಗಿನ್ನ ಒಂದು ಕೈ ಶಾನೆ ಏನಿ ಆಟ ಆಡ್ತಿದ್ದೆ. ಬಾ, ಮೈ ಬೋಗ್ಸ್ಬಿಟ್ಟು ತೆಂಗಿನಕಾಯ್ದೆಲ್ಲನೂ ಶುರು ಮಾಡ್ಕೊಂಡು ಇದು ಮಾಡೋಣ. ಫಸ್ಟ್ ಏನಿಯಾ ಯಾಕೆ ಸುಮ್ಕೇನಿಯಾ ಗೊತ್ತಲ್ಲ, ಇವ ಮುಂತಾಗ ಅನ್ನಿಸ್ಕೊಳ್ಳೋದು ಮಾಡೋದು ಇದೆಲ್ಲನೂ ಬೇಕೆ ನಮಗೆ. ನಡೀರಿ ಸರ್ನ ನಡೆದು ಎಲ್ಲ ಮಾಡ್ಬಿಡೋಣ ನೋಡಿ. ಸಂಜೆ 4-5 ಗಂಟೆ ಅಷ್ಟೊಂದು ಹೊರಡೋಣ. ನನಗೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ನಂಗೆ ಗೊತ್ತಿನೂ ಇಷ್ಟ ಇಲ್ಲ ಕಣಮ್ಮ. ನನ್ನ ಜೀವನದಾಗ ಸಾವು ಕತ್ತಿ ಆಗಬೇಕು ಅನ್ನೋದೇನೇ ಇಷ್ಟ. ಇವಳು ಜಾಗದಾಗ ನಾನು ಇದ್ದಿದ್ರೆ ರಾಣಿ ಥರ ಇರ್ತಾ ಇದ್ದೆ. ಇಲ್ಲ, ಇವ್ರ ಮನೆ ಸೊಸೆ ಆಗೋಣ ಹೋಗ್ಬೋದಿತ್ತು. ಹೋಗಿ 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 ಯಾರನ್ನೋ ಕಟ್ಕೋದಿದ್ದಂಗೆ ಹೋಗಿ ಅದು ನನ್ನ ಗಂಡನ ಕಟ್ಕೊಂಡು. ಅಮ್ಮ, ಗಂಡ ಅಂದಿದ್ದಕ್ಕೆ ನೆನಪಾಯ್ತು, ಇವಾಗ ಏನು ಮಾಡ್ತಾವನಮ್ಮ? ಇನ್ನೇನು ಮಾಡ್ತಿರ್ತಾನೆ? ಏನೋ ಬಿಸ್ನೆಸ್ ಅಂತಿದ್ರಲ್ಲ ಮಗಳೇ, ಆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅನ್ನೋ ಅನಿಸ್ತದೆ. ಅದೇನೋ ದನ ಕರು ಎಲ್ಲ ಕಟ್ಕೊಂಡವನಂತಲ್ಲ, ಬೇಜಾನ್ ದನಗಳು ಕರುಗಳು ಎಲ್ಲ ಒಂತೆ ಚೆನ್ನಾಗಿ ವ್ಯಾಪಾರ ಆಯ್ತದಂತೆ ಅಂತ ಕೇಳ್ಪಟ್ಟೆ. ನೋಡೋಣ, ಈಗಿತ್ತೆ ನನ್ನ ಮನ್ಸಿಗಿನ್ಸ್ ಕರಗ್ತದೇನೋ, ಒಂದು ಕಿತ ಹೋಗ್ಬಿಟ್ಟು ಬರಬೇಕಿತ್ತು. ನೋಡೋಣ ಬಾ, ಸಂಜೆ 4-5 ಗಂಟೆ ಮೇಲೆ ನೋಡೋಣ. ಇವಾಗ ಫಸ್ಟು ಹೋಗ್ಬಿಟ್ಟು ಎಲ್ಲ ತೆಂಗಿನದೆಲ್ಲ ಗರಿ ಎಲ್ಲ ಬಾಸಾಕನ್ ಬಾ. ತಿರ್ಗವಮ್ಮ ಬಂದು ಕಯ ಅಂತ ನಾಯಿ ಆಡ್ದಂಗೆ ಆಡ್ತಾಳೆ. ನಡಿಯಮ್ಮ. ನೋಡಿ, ನಮ್ಮ ಡ್ಯಾಡಿ ನಾವಿಬ್ರು ಎಂಗೇಜ್ಮೆಂಟ್ಗೆ ಡೇಟ್ ಎಲ್ಲ ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನಮ್ಮ ಡ್ಯಾಡಿ ಎಲ್ಲ ಫುಲ್ಲು ಅರೇಂಜ್ಮೆಂಟ್ಸ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ನೀವು ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತಂದ್ರಂತೆ ಅಲ್ವಾ, ಅದಕ್ಕೆ ನಿಮ್ಮನ್ನೊಂದ್ಸಲ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಅವತ್ತೇ ಹೇಳಿದ್ನಲ್ಲ, ಈ ಅದ್ದೂರಿ ಮದುವೆ ನಾನು ಬೇಡ ಅಂತ ಹೇಳಿ, ಸಿಂಪಲಾಗಿ ಮಾಡ್ಕೊಳ್ಳೋಣ. ಯಾವತ್ತಿದ್ರೂ ಇಲ್ಲೇ ಇರಬೇಕಲ್ವ, ಹಳ್ಳಿನಲ್ಲೇನೆ. ಹಂಗೋ ಹೆಂಗೋನೋ ಇಲ್ಲೇ ಮಾಡ್ಕೊಂಡು ಇಲ್ಲೇ ಚೆನ್ನಾಗಿದ್ರೆ ಆಯ್ತಲ್ವ. ಇದೆಲ್ಲ ಸುಮ್ಮನೆ ಯಾಕೆ ಬೇಕು ಅಲ್ವಾ ಇದೆಲ್ಲನೂ? ಅದ್ದೂರಿ ದುಡ್ಡು ವೇಸ್ಟು. ಆದ್ರೂ ನಾವ್ಯಾಕೆ ಹಳ್ಳಿನಲ್ಲಿರಬೇಕು? ನಮ್ಮ ಅಪ್ಪಂದು ತುಂಬ ಫ್ಯಾಕ್ಟ್ರಿಗಳೆಲ್ಲ ಇದ್ದಾವೆ ನಮ್ಮ ಅಪ್ಪಂದು. ಅದಕ್ಕೇನೆ ಇಷ್ಟೊಂದೆಲ್ಲನೂ ಫ್ಯಾಕ್ಟ್ರಿ ಎಲ್ಲ ಇರಬೇಕಾದ್ರೆ ನಾನು ನೀವು ಸುಮ್ಮನೆ ಅಲ್ಲಿಗೆ ಹೋಗಿರ್ಬೋದಲ್ವ. ಈ ಹಸು ಗಿಸು ಅಬ್ಬಬ್ಬ, ಈ ಸ್ಮೆಲ್ಗೆ ಅಂದ್ರೇ ಒಂಥರ ನನಗೆ ಇರಿಟೇಷನ್ ಆಗುತ್ತೆ. ನನಗೆ ಈ ಸಗಣಿ ಸ್ಮೆಲ್ಲು, ಗಂಜಿನ ಸ್ಮೆಲ್ಲು, ಐ ಡೋಂಟ್ ಲೈಕ್ ದ ಸ್ಮೆಲ್. ಓಕೆ, ನಾವು ಮದುವೆ ಆದಮೇಲೆ ಯು ಡೋಂಟ್ ವರಿ, ನಮ್ಮ ಅಪ್ಪನ ಹತ್ರ ಅರ್ಧ ಆಸ್ತಿ ಬಳಸ್ಕೊತೀನಿ. ಓಕೆನಾ? ನಾವು ಆರಾಮಲ್ಲಿ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೋದು, ಇಲ್ಲ ಬ್ಯಾಂಗ್ಳೂರಲ್ಲಿ ದೊಡ್ಡ ಮನೆ ತಗೊಂಡು ಸೆಟ್ಲ್ ಆಗ್ಬೋದು. ಪ್ಲೀಸ್, ಇಲ್ಲ ಅಂತ ಮಾತ್ರ ಅನ್ಬೇಡಿ. ನೋಡಿ, ನೀವು ಎಷ್ಟೇ ಏನೇ ಜಪ್ಪಯ್ಯ ಅಂದ್ರೂ ನೋಡಿ, ನನಗಂತೂ ಸಜ್ಜಕ್ಕಲ್ಲ. ನನಗೆ ಯಾವತ್ತು ನಮ್ಮ ಅಮ್ಮನ ಜೊತೆನೇ ಇರಬೇಕು, ನಮ್ಮ ಅಪ್ಪನ ಜೊತೆನೇ ಇರಬೇಕು. ನಮ್ಮಮ್ಮ ಪೊದ್ದು ಅಮ್ಮನ ಬಿಡೋಕೆ ನನಗೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಆಗಲೇ ಒಂದು ಸಲ ತುಂಬ ಸಲ ನಾನಂತೂ ನೋಯಿಸ್ಬಿಟ್ಟಿದ್ದೀನಿ ನಮ್ಮಮ್ಮನ. ಇನ್ನು ನೋಯ್ಸೋಕೆ ನನಗೆ ಇಷ್ಟ ಇಲ್ಲ. ನಮ್ಮ ಅಮ್ಮನ ಜೊತೆ ನಾನು ಇರ್ತೀನಿ, ಅದಂತೂ ಫಿಕ್ಸು. ನೋಡಿ, ನಾನೇನು ನಿಮ್ಮನ್ನ ಬಲವಂತ ಮಾಡ್ಬಿಟ್ಟು ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಅಪ್ಪನೇ ನೀವು ಒಪ್ಪಿರೋದಕ್ಕೆ ನೀವು ಒಪ್ಪಿದ್ದೀರಾ. ನಿಮ್ಗೆ ಈಗಲೂ ಇಷ್ಟ ಇಲ್ಲ ಅಂದರೆ ಮದುವೆಯ ಕ್ಯಾನ್ಸಲ್ ಮಾಡ್ಕೋಬೋದು. ಇದ್ರ ಮೇಲೆ ನಾನು ನಿಮ್ಗೆ ಏನೂ ಹೇಳೋಕ್ಕಾಗಲ್ಲ. ಕ್ಯಾನ್ಸಲ್ ಮಾಡ್ಕೊಳಕ್ಕೆ ನಮ್ಮ ಅಪ್ಪ ಒಪ್ಪಲ್ಲ. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಳಿದ್ಬಿಟ್ಟು ಕೂತ್ಬಿಟ್ಟೈತೆ. ಅಮ್ಮ, ಯಾರಮ್ಮ ಅವಳು? ನನಗಿನ್ನ ಸಂತಕ್ಕಿದ್ದಂಗೆ ಅವಳೆ. ಯಾವಳಮ್ಮ ಇವಳು? ಸೂಪರ್ ಆಗೋಳಲ್ವೇನಮ್ಮ? ಅಮ್ಮ, ನಾನು ಅಂದರೆ ಮಾಜಿ ಗಂಡನ ಹತ್ರ ಯಾಕಮ್ಮ ಮಾತಾಡ್ತಾವಳೆ? ಮೀ, ಇವಳು ಬೇರೆ ಯಾರು ಅಲ್ಲ, ನಿಧಿ ಇಲ್ವಾ? ಅವ್ರ ನಾದ್ನೇನೆಯ ಏನಾರ ಲವ್ ಪವ್ ಏನಾರ ಮಾಡ್ಕೊಂಡು ಏನಾರ ಮದುವೆ ಗಿದ್ವೆ ಮಾಡ್ಕೊಳಕ್ಕೆ ಏನೋ ಪ್ಲಾನ್ ಮಾಡ್ತಾವ್ರ ಇಬ್ರುನುವೆ.
ಅಯ್ಯೋ ನನ್ನ ಗಂಡನ ಇನ್ನೊಂದು ಮದುವೆ ಮಾಡ್ಕೊತಾವನ, ಹಂಗಾರೆ ನಾನೇ ಬೇವರ್ಸಿ ಯಾವಾಗ್ಬಿಟ್ನ ಅಂತ ಹೇಳ್ಬಿಟ್ಟು ಅಮ್ಮ ನನ್ನ ಗಂಡ ಅಲ್ಲಿ ನೋಡು ನನ್ನ ಮೇಲೆ ಎಷ್ಟು ಪಿರು ತಿಕ್ಕೊಂಡಿದ್ದ. ಕಾಲೇಜ್ ಇದ್ದಾಗಿಂದನೂ ಎಷ್ಟು ನೀಟಾಗಿ ಇಷ್ಟಪಡ್ತಾ ಇದ್ದ, ಎಲ್ಲನೂ ಮಾಡ್ತಾ ಇದ್ದ. ಈಗ ನೋಡಿದ್ರೆ ನನ್ನೇನಿಯ ಬಿಟ್ಬಿಟ್ಟು ಈಗ ನೋಡು ಯಾವಳನ್ನೂ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಯ್ತವನ. ಅಮ್ಮ ಒಂದೇ ಒಂದು ಚಾನ್ಸ್ ಕೇಳೋಣ ಅಂತ ಬಂದೆ, ಈಗ ನೋಡಿದ್ರೆ ಏನು ಕಣ್ಮುಂದೆ ಹಿಂಗಾಗ್ಬಿಡ್ತಲ್ಲಮ್ಮ. ಅಮ್ಮ ಅವಳು ನನಗಿನ್ನ ಚೆನ್ನಾಗವಳೆ ಕಣಮ್ಮ. ಅಮ್ಮ ಏನು ಮಾಡೋದಮ್ಮ? ಮಗಳೇ ನನಗೂ ಹೊಟ್ಟೆ ಉರಿತೈತೆ. ಎಷ್ಟೊಂದು ಹಾಲು ಕರೀತದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಬಿಟ್ಬಿಟ್ಟು ನಾವು ಹೊಂಟ್ಬಿಟ್ವಲ್ಲ ಅಂತ ನಿನಗೆ ಬೇಜಾರು. ಛೇ, ನಿನ್ನ ಗಂಡನ್ನು ಒಂದೇ ಒಂದು ಚಾನ್ಸ್ ಕೇಳಿದ್ರೆ ಸಂದಕ್ಕಿರೋದೇನೋ, ಆದರೆ ನಿನ್ನ ಗಂಡ ಚಾನ್ಸ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನನಗೇನು ನಂಬಿಕೆ ಇಲ್ಲ. ಈಗ ಅವನೇನೋ ನಮ್ಮ ಇಲ್ಲಿ ನೋಡ್ದ ಅಂದರೆ ಅವನೇನು ಅನ್ಕೋತಾನೇನೋ ಗೊತ್ತಿಲ್ಲ. ಆದ್ರೂ ಇವಳಂತೂ ಇವನ್ ತಾಕ್ ಬಂದ್ಬಿಟ್ಟು ಈ ಹಸುಗಳು ತಾಗೇನು ಇರೋಕ್ಕಿಲ್ಲ ಅನ್ಕೋತೀನಿ. ಅಮ್ಮ ಇವನಿಗೂ ಕೋಟ್ಯಾಧೀಶ್ವರ ಹುಡುಗಿ ಸಿಕ್ಬಿಟ್ಲಲ್ಲಮ್ಮ, ನಾನೇ ಹಬ್ಬೆ ಪಾಲಿ ಆಗೋಗ್ಬಿಟ್ನ ಅಂತ ಹೇಳ್ಬಿಟ್ಟು ಎಂಥ ಬೇವರ್ಸಿ ಬಾಳ್ತಿದ್ದೀನಿ ಕಣಮ್ಮ. ಯಾರೂ ಸಿಗ್ಲಿಲ್ವಲ್ಲ. ಆ ಮ್ಯಾನೇಜರ್ ಜೊತೆ ಹೋದೆ, ಅವನೂ ಸಿಗಲಿಲ್ಲ. ರಾಹುಲ್ ಹಿಂದೆ ಹೋದೆ, ರಾಹುಲ್ಲೂ ಸಿಗಲಿಲ್ಲ. ಇವನೂ ಸಿಗಲಿಲ್ಲ. ನನ್ನ ಗಂಡನೂ ಪೈಲ್ವಾನ್ ಪಾಪಣ್ಣ ಹಿಂದೆ ಹೋದೆ, ಅವನೂ ಸಿಗಲಿಲ್ಲ. ಈಗ ಯಾರೋ ಆಶಿನ ಮದುವೆ ಮಾಡ್ಕೊತಾರಲ್ಲ ಅಲ್ಲಿಗೆ ಹೋದರೆ ಅವನೂ ಸಿಗಲಿಲ್ಲ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ ಕಣಮ್ಮ. ಆದರೆ ಇವ್ರನ್ನ ನೋಡಿ ಮಾತ್ರ ನನಗೆ ಸ್ಯಾನೆ ಅಂದರೆ ಸ್ಯಾನೆ ಹೊಟ್ಟೆ ಉರಿತಾಯ್ತು ನನಗಂತೂ. ಅಯ್ಯೋ ಈಗ ಏನಪ್ಪ ಮಾಡಲಿ? ಅಯ್ಯೋ ಅಂದರೆ ನೀವು ಈ ನಿರ್ಧಾರನ ಚೇಂಜ್ ಮಾಡ್ಕೊಳ್ಳಲ್ವಾ ನೀವು? ನೀವು ನನ್ನ ಜೊತೆ ಸಿಟಿಗೆ ಬರೋದೇ ಇಲ್ವಾ? ಪ್ಲೀಸ್, ಈ ಲೈಫ್ಗಿನ್ನ ಸಿಟಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾರು, ಬಂಗ್ಲೆ, ದುಡ್ಡು ಮಜಾ ಮಾಡ್ಕೊಂಡಿರ್ಬೋದು. ಡೈಲಿ ಫಾರಿನ್ ಟ್ರಿಪ್ ಹೊಡಿಬೋದು. ಏನೇನೋ ಐತೆ. ಹೋಗಿ ಹೋಗಿ ನಿಮ್ಮ ಅಕ್ಕ ಅವಳಲ್ಲ, ನಿಮ್ಮ ಅಕ್ಕನೇನೆ ಚೆನ್ನಾಗಿ ಮಜಾ ಮಾಡ್ತಾಳೆ. ಅದ್ರ ಬದಲು ನಾವು ಹೋಗಿ ಮಜಾ ಮಾಡ್ಬೋದಲ್ವಾ? ನೋಡಿ ನಿಮ್ಗೆ ಈಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ 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 ಕಷ್ಟ ಆಗ್ತೈತಲ್ಲ ಜೀವನ, ನಿಮ್ಗೆ ಅವಾಗ ಗೊತ್ತಾಗ್ತೈತೆ ಏನು ಜೀವನ, ಏನು ಕಷ್ಟ, ಏನು ಕತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಗೆ ಅವಾಗ ಏನೇ ಗೊತ್ತಾಗೋದು. ನೋಡಿ ನನ್ನ ಮಾತು ಕೇಳಿ ಪ್ಲೀಸ್. ನನ್ನ ಮಾತು ಕೇಳ್ಬಿಟ್ಟು ನನ್ನ ಜೊತೆ ಬನ್ನಿ. ನಾನು ನಿಮ್ಗೆ ಏನು ಬೇಕೋ ಎಲ್ಲನೂ ನಿಮಗೆ ಅರೇಂಜ್ ಮಾಡಿಕೊಡೋ ಜವಾಬ್ದಾರಿ ನಂದು, ಸರಿನಾ? ಪ್ಲೀಸ್ 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 ಪ್ಲೀಸ್. ನನ್ನ ಪ್ರಕಾರ ಅವ್ರಿಬ್ರು ಲವ್ ಮಾಡ್ತಾ ಇದ್ದಂಗೆ ಅವರೇ. ಅಮ್ಮ ಹೊಟ್ಟೆ ಉರಿಸ್ಬೇಡ, ಸುಮ್ಮನಿರಮ್ಮ. ಈಗಲೇ ಹೊಟ್ಟೆ ಎಲ್ಲ ಉರಿದೋಯ್ತಾಯ್ತು ನನಗೆ. ಇವಳು ನೋಡಿದ್ರೆ ಸ್ಟ್ಯಾಂಡರ್ಡ್ ಆಗವಳೆ, ನಾನು ನೋಡಿದ್ರೆ ಪಕ್ಕ ಲೋಕಲ್ ಆಗಿವ್ನಿ. ನನ್ನ ಕತೆ ಗೋವಿಂದ ಆಗೋಯ್ತದೆ ಅಷ್ಟೇ. ಇನ್ಯಾರೂ ಇಲ್ಲ ಊರಾಗ ನನ್ನನ್ನು ಮದುವೆ ಮಾಡ್ಕೊಳ್ಳೋರು, ನನ್ನನ್ನು ಇಷ್ಟಪಡೋರು. ಎಲ್ಲರೂ ಕತೆನೂ ಮುಗಿಸ್ಬಿಟ್ಟಿದ್ದೀನಿ ಅನ್ನಿಸ್ತೈತೆ. ನನ್ನ ಪಿರುತಿ ಮಾಡೋಕ್ಕೂ ಹಬ್ಬ ನನ್ನ ಬ್ಯಾಡವಾ? ಎಲ್ಲರೂ ಮೊದಲು ಕಂಬ್ಲಿ ಅಂತ ಹಿಂದೆ ಬೀಳೋರು. ಆ ಮಮತಿ ಅಳಿಯನು ಜೈಲ್ ಪಾಲಾದ, ಒಬ್ಬರು ನಮ್ಮ ಪರ ಇಲ್ವಲ್ಲಮ್ಮ. ಇಲ್ಲ, ನಾನು ಚೇಂಜ್ ಆಗಲ್ಲ, ಸರಿನಾ? ಪ್ಲೀಸ್ ಬಸ್ಸಿ, ನನಗೆ ಕೆಲಸ ಐತೆ. ಈಗ ಸಂಜೆ ಆಯ್ತಲ್ವಾ, ಈಗೆಲ್ಲ ಹಾಲಿನ ಮಿಷಿನ್ ಎಲ್ಲ ಹಾಕ್ಬಿಡ್ಬೇಕು. ಕೆಲಸದವರೆಲ್ಲ ಬಂದು ಹಾಲು ಕರಿತಾವ್ರೆ. ನೋಡು, ಮನೆ ಹತ್ರ ನೋಡಿ ಮಾತಾಡೋಣ. ಇಲ್ಲಿ ನಿಂತ್ಕೊಂಡು ಮಾತಾಡಿ ಏನು ಪ್ರಯೋಜನ? ನೋಡಿ, ಮನ್ಸಾರ ನಿಮ್ಗೆ ಇಷ್ಟ ಇದ್ದರೆ ಮದುವೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮದುವೆ ನೀನು ಕ್ಯಾನ್ಸಲ್ ಮಾಡ್ಕೊಬಿಡೋಣ. ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನೋಡಿ, ನನ್ನ ಅಮ್ಮಂಗೋಸ್ಕರ ಹಂಗೆ ನಮ್ಮ ಅಕ್ಕಂಗೋಸ್ಕರ ಮದುವೆ ಮಾಡ್ಕೊತಾ ಇವನಿ, ಸರಿನೇ? ನನ್ನ ಪಕ್ಕ ಹಳ್ಳಿ ಹುಡುಗ, ನಿಮ್ಮಷ್ಟು ಸ್ಟ್ಯಾಂಡರ್ಡ್ ಎಲ್ಲ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ಹೇಳ್ತೀನಿ, ಈ ಹಳ್ಳಿ ಬಿಟ್ಬಿಟ್ಟು ಬರೋಕ್ಕೆ ನನಗಂತೂ ಇಷ್ಟ ಇಲ್ಲ. ಈ ಹಳ್ಳಿ ಅಂದರೆ ನೀನೇ ನನಗಿಷ್ಟ. ಇದ್ರ ಮ್ಯಾಲೆ ನಿಮ್ಗೆ ಏನು ಅನ್ನಿಸ್ತದೋ ನೀವು ನೋಡಿ, ನಿಮ್ಮ ಇಷ್ಟ ಮಾಡ್ಕೊಳ್ಳಿ. ಇರಿಟೇಷನ್. ನಮ್ಮ ಡ್ಯಾಡಿಗೆ ಹೇಳ್ತೀನಿ, ಇವ್ನು ನನಗೆ ಯಾವ ಆ್ಯಂಗಲಿಂದನೂ ಸೆಟ್ ಆಗಲ್ಲ ಅಂತ. ನಮ್ಮ ಡ್ಯಾಡಿ ಅದು ಏನು ಕಂಡೈತೋ ಇವನ ಹತ್ರ ನನಗೆ ಗೊತ್ತಿಲ್ಲ. ಮಾತಿಗೆ ಮುಂಚೆನೇ ಇವನ್ನೇ ಮದುವೆ ಮಾಡ್ಕೋಬೇಕು, ಇವನೇ ದೊಡ್ಡ ಹೀರೋ, ಇವನು ಮದುವೆ ಮಾಡ್ಕೊಂಡು ನಾನೇನು ಮಾಡಲಿ? ಅಯ್ಯೋ ನಮ್ಮ ಅಪ್ಪಂಗೆ ಯಾವಾಗ ಅರ್ಥ ಆಗ್ತೈತೋ, ಇಲ್ಲೇ ಇರ್ತೀನಿ ಅಂತಾನೆ. ನಮ್ಮಮ್ಮ ನೋಡಿದ್ರೆ ನೀನು ಹೆಂಗೆ ಬೇಕಾದರೂ ಬದಲಾಯಿಸ್ಬೋದು, ನೀನು ಹೇಳ್ದಂಗೆ ಕೇಳ್ತಾನೆ ನಿಮ್ಮ ಹುಡುಗ ಅಂತೈತೆ. ಈ ನನ್ನ ಮಗ ನಾನು ಹೇಳ್ದಂಗೆ ಎಲ್ಲಿ ಕೇಳ್ತಾನೆ? ಕಂತ್ರಿ ನನ್ನ ಮಗ, ನಾನು ಹೇಳಿದ 10 ಪೈಸದ್ದು ಕೇಳಲ್ಲ ಇವನು. ಛೇ, ಈಗೇನು ಮಾಡಲಿ? ಇವನನ್ನು ಹೆಂಗೆ ಬದಲಾಯಿಸ್ಲಿ? ಮದುವೆ ಆದಮೇಲೆ ನೈಸ್ ಮಾಡ್ಬಿಟ್ಟು ಬದಲಾಯಿಸ್ಬೇಕು. ನಮ್ಮ ಅಪ್ಪ ಹೇಳೈತೆ, ಇವನನ್ನು ಮದುವೆ ಮಾಡ್ಕೊಂಡ್ರೆ ಆಸ್ತಿ ಕೊಡ್ತೀನಿ, ಇಲ್ಲ ಅಂದರೆ ಆಸ್ತಿನೂ ಕೊಡಲ್ಲ ಅಂತ ಹೇಳಿ. ಆಸ್ತಿನೂ ಎಕ್ಕುಟ್ಟು ಹೋಗ್ತೈತೆ. ಅಮ್ಮ ಏನೋ ಕಿತ್ತಾಡ್ಕೊಂಡಿದ್ದಂಗೆ ಅವರಲ್ವಾ, ಅವ್ನು ನೋಡು ಪಟ್ಟಂತ ಹೋಗ್ಬಿಟ್ಟ. ಇವಳು ನೋಡು ಏನೋ ಬೈಕೊಂಡು ಒಳಗೆ ಗೊಣ ಅಂತ ಅನ್ಕೊಂಡು ನಿಂತವಳೆ. ಅಮ್ಮ ನೀನು ಹೇಳ್ದಂಗೆ ಏನೇ ಲವ್ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ಈ ಕಳ್ಳನ ಮಗ ನನ್ನ ಗಂಡು ಇಂಥ ಸಖತ್ತಾಗಿರೋ ಹುಡುಗಿ ಸಿಕ್ಕಿರ್ಬೇಕಾರೆ ನನಗೆ ಎಂಥ ಹುಡುಗಿ ಸಿಗಬೇಕಿತ್ತು, ಹುಡುಗ ಸಿಗಬೇಕಿತ್ತು, ನೀನೇ ಯೋಚನೆ ಮಾಡಮ್ಮ. ನನ್ನ ಲೆವೆಲ್ಗೆ ಹೆಂಗೆ ಸಿಗಬೇಕಿತ್ತು? ನಾವು ನೋಡ್ರೆ ತಿರ್ಬೋಕಿ ಥರ, ನನ್ನ ಗಂಡ ನೋಡಿದ್ರೆ ಬೆಳ್ಕೊಂಡು ಮ್ಯಾಲಕ್ಕೆ ಹೋಯ್ತಾವನೆ. ನನ್ನ ಗಂಡ ನನ್ನ ಜೊತೆ ಬಿಟ್ಬಿಟ್ಟು ಬೇರೆ ಯಾರ ಜೊತೆನೂ ಯಾವಳ ಜೊತೆನೂ ಇರಬಾರ್ದು ಕಣಮ್ಮ. ನನ್ನ ಜೊತೆ ಇಲ್ದಿದ್ರು ಪರವಾಗಿಲ್ಲ ಕಣಮ್ಮ, ಈ ಕಿತ್ತೋಗಿರೋಳ ಜೊತೆ ಮಾತ್ರ ಇರಬಾರ್ದು ಕಣಮ್ಮ ನನಗೆ. ಎಲ್ಲ ಆದಮೇಲೆ ನೀನು ಇವಾಗ ಯೋಚನೆ ಮಾಡಿದ್ರೆ ಆಯ್ತದ ಮಗಳೇ? ಎಲ್ಲ ಡೈವರ್ಸ್ ಎಲ್ಲ ಹೋಗ್ಬಿಟ್ಟೈತೆ. ಇವಾಗ ನೀನು ಏನೋ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇದೆಲ್ಲನೂ ಆಗದಿರೋ ಕೆಲಸ, ಸರಿನೇ? ಇದೆಲ್ಲನೂ ತಿಳ್ಕೊಂಡು ಮಾಡ್ಕೊಂಡು ನಿಂಗೆ ಏನಾಗಬೇಕು ನೋಡು. ಈಗ ಅವ್ನು ಏನಾರ ಮಾಡ್ಕೊಳ್ಳಿ, ಈಗ ಮದುವೆ ಆಗೋ ಟೈಮಾಗಿ ಇವಾಗ ಅವನು ಒಪ್ಕೊತಾನೆ ನಿನ್ನ ಹೋಗಿ ಅಲ್ಲಿರ್ತೀನಿ ಇಲ್ಲಿರ್ತೀನಿ ದನ ನೋಡ್ಕೊತೀನಿ ಕೆಲ್ಸಕ್ಕೆ ಹೋಗಿ ಮಾಡ್ತೀನಿ ಅಂದರೆ ನಡಿ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಇರು. ಹಲೋ, ಹೂ ಇಸ್ ದಿಸ್? ನನ್ನ ಕಮಲಿ ಅಂತ ಹೇಳ್ಬಿಟ್ಟು ನೀವು ನೋಡೋಕ್ಕೆ ಬ್ಯೂಟಿಫುಲ್ ಆಗಿದ್ದೀರಾ. ಬ್ಯೂಟಿಫುಲ್ ಅಲ್ಲ, ಓಕೆ, ಬ್ಯೂಟಿಫುಲ್. ಅದೊಂದು ಫುಲ್ ಆಗಿದ್ದೀರಾ. ಅಲ್ಲ, ಇವ್ರ ಹತ್ರ ಮಾತಾಡ್ತಾ ಇದ್ರಲ್ಲ, ಯಾರಿವರು? ನಿಮ್ಗೆ ಏನಾಗಬೇಕು? ಹಲೋ, ಬೇರೆಯವ್ರ ಹತ್ರ ಮಾತಾಡೋಕೆ ನಂಗೇನು ತಲೆ ಕೆಟ್ಟಿದ್ಯಾ? ನನ್ನ ಆಫ್ ಯೋರ್ ಬಿಸ್ನೆಸ್, ಓಕೆ?
ಇದು ನನ್ನ ಪರ್ಸ್ನಲ್ ವಿಷಯ, ನಾನು ಏನು ಬೇಕಾದರೂ ಮಾಡ್ಕೋತೀನಿ. ನೀನು ಯಾರು ಬಂದು ಕ್ವಶನ್ ಮಾಡೋಕ್ಕೆ? ನಮ್ಮ ಮಮ್ಮಿ ಡ್ಯಾಡಿನೇ ನನಗೆ ಕ್ವಶನ್ ಮಾಡಲ್ಲ. ಇವಳು ಬಂದ್ಬಿಟ್ಟು ಅವ್ನು ಯಾರು, ಇವನ ಜೊತೆ ಯಾಕೆ ಮಾತಾಡ್ತಾ ಇದ್ಯಾ? ಕೆಲ್ಸಕ್ಕೆ ಇಟ್ಕೊಂಡವನೇ ತಾನೇ, ಮುಚ್ಕೊಂಡು ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಅವನೇನಾಗಬೇಕು ನಿಮಗೆ, ಇವನೇನಾಗಬೇಕು? ಹಾಂ, ಕರಿಲ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿಸ್ಲಾ? ಅಯ್ಯೋ ಕರಿಬಿಡಿ, ಸುಮ್ಮನೆ ಹೇಳ್ದೆ ಅಷ್ಟೇ ನೀನಿಯ, ಸುಮ್ಕೆ ಹಂಗೆ ಹೇಳ್ದೆ. ಅಲ್ಲ, ನೀವು ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ, ನೀನು ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳೋಣ ಅಂತ ಬಂದೆ ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಹೌದು, ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿನೇನೆ, ಸರಿನಾ? ಛೇ, ಈ ಕೆಲಸದವ್ರಿಗೆಲ್ಲನೂ ಇವನು ಎಷ್ಟೊಂದು ಮಾತಾಡಕ್ಕೆ ಬಿಟ್ಬಿಟ್ಟವನೆ. ನನ್ನ ಹತ್ರ ಆಗಿದ್ರೆ ಇಷ್ಟೊಂದು ದಿನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಹೋಗಿ ಸಗಣಿ ಬಾಸ್ ಹೋಗು, ಸುಮ್ಮನೆ ಇರಿಟೇಷನ್ ಮಾಡಬೇಡ, ಇರಿಟೇಷನ್ ಲೇಡಿ. ಅಯ್ಯೋ, ನೀವು ನಿಜವಾಗುನ್ವೇ ಅವ್ರನ್ನ ಮದುವೆ ಮಾಡ್ಕೋತೀರಾ? ನಿಜವಾಗುನುವಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ? ಓನರ್ ಹತ್ರ ಮಾತಾಡಕ್ಕೆ ನಿಮ್ಗೆ ಯಾವ ಯೋಗ್ಯತೆ ಐತೆ ಅಂತ ಓನರ್ ಹತ್ರ ಮಾತಾಡ್ತಾ ಇದೆಯಾ? ಇಡಿಯಟ್ ಲೋಫರ್. ಹಾಂ, ಡು ಯುವರ್ ವರ್ಕ್, ಓಕೆ? ಡೋಂಟ್ ಡಿಸ್ಟರ್ಬ್ ಮೀ, ಓಕೆ? ಗೆಟ್ ಲಾಸ್ಟ್, ಇಡಿಯಟ್. ಅದು ಏನು ಹೇಳಿದ್ರು ಕನ್ನಡದಾಗ ಹೇಳ್ಬಿಟ್ಟು ಹೋಗ್ಬೋದಲ್ಲ. ಇದು ಯಾವ್ದು ಇಂಗ್ಲೀಷಾಗ ಟುಸ್ಸು ಪುಸ್ಸು ಅಂತೇಳಲ್ಲ. ನನ್ನ ಗಂಡಂಗೆ ಇಂಗ್ಲೀಷಾಗ ಟುಸ್ಸು ಪುಸ್ಸು ಸಿಗೋ ಹುಡುಗಿ ಸಿಕ್ಬಿಟ್ಲಾ ಅಂತ ಇವಳಿಗೆ ಹೆಂಗನ ಮಾಡಿ ಕ್ಯಾನ್ಸಲ್ನ ಮಾಡಿಸ್ಬೇಕಿತ್ತಲ್ಲ. ಏನು ಟುಸ್ಸು ಪುಸ್ಸು ಅಂತೇಳಿ ಇಂಗ್ಲೀಷಾಗೆ? ಏನು ಸೀಮೆಗಿಲ್ದಿರ ಇಂಗ್ಲೀಷು? ನನಗೇನು ಬರೋಕ್ಕಿಲ್ವಾ ಇಂಗ್ಲೀಷು? ಮಗಳೇ ಯಾರಂತೆ? ಅಮ್ಮ, ನನ್ನ ಗಂಡನ ಮದುವೆ ಮಾಡ್ಕೊಳ್ಳೋ ಹುಡುಗಿನಂತೆ ಕಣಮ್ಮ. ಅಮ್ಮ ಫುಲ್ಲು ಸ್ಟ್ಯಾಂಡರ್ಡು ಕಣಮ್ಮ, ಇಂಗ್ಲೀಷ್ ಎಲ್ಲ ಮಾತಾಡ್ತಾಳೆ, ಟುಸ್ ಪುಸ್ ಅಂತ ಹೇಳ್ಬಿಟ್ಟು. ಥು, ನನ್ನ ಗಂಡಂಗೆ ಇಂಥ ಹುಡುಗಿ ಸಿಗಬಾರ್ದು ಕಣಮ್ಮ, ನನಗಿನ ಚೆನ್ನಾಗಿದ್ದೀರೋ ಹುಡುಗಿ ಸಿಗಬೇಕು. ಅಯ್ಯೋ ಶಿವನೇ, ನಿನ್ಗೆ ಇವಾಗ ಬೇಡ್ಕೊಂಡು ನನಗಿನ ಚೆನ್ನಾಗಿಲ್ದಿರೋ ಹುಡುಗಿ ಸಿಗಬೇಕು ಅಂದರೆ ಏನು ದೇವ್ರು ತಗೋಬಿಟ್ಟು ಅರ್ಕೆ ಹೊತ್ಕೊಂಡಿಯೇ ನೀನು? ಅವನೇನಾರ ಇವಾಗ ನೀವು ಇಲ್ಲಿ ನೋಡಿದೆ ಅಂದರೆ ತಿರುಗೊಂದ್ಸಲ ಉಗಿಸ್ಕೋಬೇಕಾಯ್ತದೆ. ಬಾಮಿ ಕೈ ತಪ್ಪೋಗ್ಬಿಟ್ಟವನೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಡೈವರ್ಸ್ ಎಲ್ಲ ಆಗಿ ಇಷ್ಟೊಂದೆಲ್ಲ ಆದಮೇಲೆ ಅವಶ್ಯಕತೆ ತಾನೇ ಏನೈತೆ ಸುಮ್ಕೆನೇ. ಅಯ್ಯೋ ನೋಡಿ ಸರ್ನ ಹೋಗನಿ, ಅದೇನೋ ನಮ್ಮ ಮನೆ ಬರಹ ಸರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಕೆ ಹೋಗ್ಬಿಡನಿ. ದುಡ್ಗೂ ನಮಗೂ ಆಗ್ಬರಕ್ಕಿಲ್ಲ, ದುಡ್ಡು ಯಾಕೋ ನಮ್ಮ ಕೈಗೆ ಸಿಗ್ತಿಲ್ಲ. ನಿನಗೂ ಹುಡುಗರಿಗೂ ಮತ್ತೇನೇ ಆಗ್ಬರಕ್ಕಿಲ್ಲ. ಹುಡುಗರ ಜೊತೆ ಸೇರ್ಲೇ ಬೇಡ, ನೋಡಿ ಹೋಗೋಣ. ಹೋಗಮ್ಮ, ನಿನ್ಗೇನು ಗೊತ್ತು ನನ್ನ ಕಷ್ಟ ಎಷ್ಟು ಹೊಟ್ಟೆ ಉರಿತಾ ಇದ್ದು ಗೊತ್ತಾ? ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಯ್ತೈತೆ. ಬೆಂಕಿ ಹಾಕಿದ್ರೆ ಐಸ್ ಕುಡಿವಂತ ಬಾ. ಸುಮ್ಕೇನೆ ದೇವಸ್ಥಾನದಾಗ ಹೋಗಿ ಮನೆ ಕಬೇಕು ಅನ್ನೋದನ್ನ ಮರಿಬೇಡ. ಆ ದೇವ್ದ ಮನೆಗೆ ಹೋಗೋದಕ್ಕಿಂತ ದೇವಸ್ಥಾನದಾಗ ಹೋಗ್ಬಿಟ್ಟು ಮನೆ ಕಳದೇನಿಯ ಎಷ್ಟೋ ವಾಸಿ. ಸುಮ್ಕೆ ಬಾ, ಇಲ್ದಿರೋದೆಲ್ಲ ಯೋಚನೆ ಮಾಡಬೇಡ ನೀನು, ಆಗದೆಲ್ಲ ಒಳ್ಳೇದಕ್ಕೆ.